ವಿಧಾನ ಪರಿಷತ್ ಚುನಾವಣೆಗಳ ಪೂರ್ವಭಾವಿ ಸಭೆ ದಾವಣಗೆರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮಾತನಾಡಿದ್ದನ್ನು ನೋಡಿದ್ರಿ. ದಾವಣಗೆರೆಯ ನಂತರ ಚಿತ್ರದುರ್ಗಕ್ಕೆ ಹೋದ್ರು. ಚಿತ್ರದುರ್ಗದಲ್ಲೂ ಬಿಜೆಪಿಯೊಳಗಿನ ಸಮಸ್ಯೆಯ ಬಗ್ಗೆ ಮಾತಾಡಿದ್ರು. ಇವತ್ತು ದಾವಣಗೆರೆಯಲ್ಲಿ ನೆನ್ನೆ ಆಗಿದ್ದು, ಚಿತ್ರದುರ್ಗದಲ್ಲಿ ಇವತ್ತು. ಅಲ್ಲಿ ಶಾಸಕ ಚಂದ್ರಪ್ಪ ಅವರು BY ವಿಜಯೇಂದ್ರರನ್ನ ಭಾವಿ ಮುಖ್ಯಮಂತ್ರಿ ವಿಜಯೇಂದ್ರ ಅಂದ್ರು. ಅದಕ್ಕೆ ವಿಜಯೇಂದ್ರ ಅವರು, ನಮಗೆ ಸಮಸ್ಯೆ ಆಗಿರೋದೇ ಅದು, ಯಾರ ಮುಂದೆ CM ಆಗ್ತಾರೆ ಅನ್ನೋದೇ ಸಮಸ್ಯೆಯಾಗಿದೆ, ಅದು ಮುಖ್ಯ ಅಲ್ಲವೇ ಅಲ್ಲ. ನಮ್ಮ ಸರ್ಕಾರ ಬರುವುದನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ ಅಂದ್ರು. ಇವತ್ತು ಚಿತ್ರದುರ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರರ ಮಾತು. ಕೇಳಿಸ್ಕೊಳ್ಳಿ ಏನಂದ್ರು ಅಂತ. ಭಾರತೀಯ ಜನತಾ ಪಕ್ಷದ ನಮ್ಮೆಲ್ಲರ ನಾಯಕರು, ಅಧ್ಯಕ್ಷರಾಗಿರುವಂಥ ಈ ರಾಜ್ಯದ ಮುಂಚೂಣಿ ನಾಯಕರು, ಮುಂದಿನ ಮುಖ್ಯಮಂತ್ರಿಗಳಾಗುವಂಥ ಎಲ್ಲ ಅರ್ಹತೆಯನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ವಿಜಯೇಂದ್ರನವರೇ, ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಬಂದಿದ್ದಾರೆ. ಭವಿಷ್ಯದ ಮುಖ್ಯಮಂತ್ರಿ ಅನ್ನುವ ಮಾತನ್ನು ಕೂಡ ಚಂದ್ರಣ್ಣವರು ಬಹಳ ಪ್ರೀತಿಯಿಂದ ನನ್ನ ಬಗ್ಗೆ ವಿಶ್ವಾಸ ಇಟ್ಟ ಮಾತನ್ನು ಹೇಳಿದ್ದಾರೆ. ಇವತ್ತು ನಮಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು ಅದೇನೆ, ಹೌದು ತಾನೆ? ಸಮಸ್ಯೆ ಆಗಿರ್ತಕ್ಕಂಥದ್ದು ಯಾರು ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಯಾರು ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಮುಖ್ಯ ಅಲ್ಲ. ರಾಜ್ಯದಲ್ಲಿ ಇವತ್ತು ಮತದಾರರು ಈ ಭ್ರಷ್ಟ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯದ ಜನ ಇವತ್ತು ಬೇಸತ್ತಿದ್ದಾರೆ. ರಾಜ್ಯದಲ್ಲಿ ಮತದಾರರು ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ವಿಶ್ವಾಸ ಬರುವ ಮುಂಚಿತವಾಗಿ ಪಕ್ಷದ ಕಾರ್ಯಕರ್ತರಿಗೆ ಇವತ್ತು ನಮ್ಮ ನಾಯಕರುಗಳ ಬಗ್ಗೆ ವಿಶ್ವಾಸ ಬರಬೇಕಾಗಿದೆ. ಯಾವಾಗ ನಮ್ಮ ಕಾರ್ಯಕರ್ತರಿಗೆ ರಾಜ್ಯದ ಮುಖಂಡರ ಮೇಲೆ ವಿಶ್ವಾಸ ಬರ್ತದೋ, ನಿಶ್ಚಿತವಾಗಿ ಮತದಾರರು ಕೂಡ ನಮ್ಮ ಬಗ್ಗೆ ವಿಶ್ವಾಸನ ಇಡ್ತಾರೆ. ವಿಶ್ವಾಸನ ಇಟ್ಟು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರೋದಲ್ಲಿ ಯಶಸ್ವಿ ಆಗ್ತದೆ. ನಮ್ಮ ಸರ್ಕಾರ ಬರೋದನ್ನು ತಡೆಯತಕ್ಕಂಥ ಶಕ್ತಿ ಯಾರಿಗೂ ಕೂಡ ಇಲ್ಲ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಈ ನಡುವೆ ಬಿಜೆಪಿಯದ್ದೇ ಮತ್ತೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಇವತ್ತು ಸಂಜೆನೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಬರ್ತಾ ಇದ್ದಾರೆ. ನಾಳೆ ಸಭೆ ಕರೆಯಲಾಗಿದೆ. ಸದಾನಂದ ಗೌಡ, SR ವಿಶ್ವನಾಥ್, ರೇಣುಕಾಚಾರ್ಯ ಮತ್ತು ಡಾಕ್ಟರ್ ಸುಧಾಕರ್ ಇವರಿಗೆ ಖುದ್ದಾಗಿ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಕೋರ್ ಕಮಿಟಿ ಸಭೆಯಾಗಿತ್ತು. ಅಲ್ಲಿ SR ವಿಶ್ವನಾಥ್, ಡಾಕ್ಟರ್ ಸುಧಾಕರ್ ಹಾಗೂ ರೇಣುಕಾಚಾರ್ಯರಿಗೆ ನೋಟಿಸ್ ಕೊಡುವ ನಿರ್ಣಯ ಆಗಿತ್ತು. ಸದಾನಂದ ಗೌಡರ ಆಡಿಯೋ ವಿಷಯ ಕೂಡ ಚರ್ಚೆಗೆ ಬಂದಿತ್ತು. ಮೂವರು ನಾಯಕರಿಗೆ ನೋಟಿಸ್ ಕೊಡುವುದಕ್ಕಿಂತ ಮುಂಚೆ ಅವರುಗಳನ್ನ ಕರೆದು ಸ್ಪಷ್ಟೀಕರಣ ಕೇಳುವ ಮೀಟಿಂಗ್ ಒಂದನ್ನ ಕರೆಯಲಾಗಿದೆ. ನಾಳೆನೆ
ಮತ್ತೊಮ್ಮೆ ನನ್ನ ಇಬ್ಬರು ಸಹೋದ್ಯೋಗಿಗಳ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ, ಚಿತ್ರದುರ್ಗದಲ್ಲಿ ಇವತ್ತು ವಿಜಯೇಂದ್ರ ಅವರು ಮಾತಾಡಿದ್ದು ನಿಜವಾಗ್ಲೂ ಬಿಜೆಪಿಯಲ್ಲಿ ಪ್ರಾಬ್ಲಮ್ ಆಗಿರೋದು ಮುಂದೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಪ್ರಶ್ನೆನ. ಅಜಿತ್, ಯಾವಾಗ ವಿಜಯೇಂದ್ರ ರಾಜ್ಯ ಅಧ್ಯಕ್ಷರಾಗಿ ಆಯ್ಕೆ ಆದರೂ ಬೈ ಡಿಫಾಲ್ಟ್ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತಕ್ಕಂಥ ಒಂದು ಪಕ್ಷದ ಆತ್ಮವಿಶ್ವಾಸಗಳೇನಿರ್ತವೆ, ಆ ಕಾರಣದಿಂದ ಮುಂದಿನ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅವ್ರಿಗೊಂದು ಅವಕಾಶ ಸಿಗುತ್ತೆ ಅನ್ನುವ ರೀತಿಯಲ್ಲಿ ಪೈಪೋಟಿಗಳು ಆರಂಭವಾಗಿದ್ದು ನಿಜ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರ ಹೆಸರಿನ ಕಾರಣದಿಂದ ತಕ್ಕ ಮಟ್ಟಿಗಿನ ಒಂದು ಲಾಭ ಬಿ ಜೆ ಪಿಗೆ ದೊರಕ್ತು. 23ರ ಒಂದು ರೌಟ್ನ ನಂತರವೂ ಕೂಡ ಓಕೆ, ತಕ್ಕ ಮಟ್ಟಿಗಿನ ಲಾಭ ದೊರಕ್ತು. 2019 ಕಂಪೇರ್ ಮಾಡಬೇಡಿ, ಆದರೆ 24ರಲ್ಲಿ 23ರ ಚುನಾವಣೆಯನ್ನೇ ಬೆಂಚ್ ಮಾರ್ಕ್ ಆಗಿಟ್ಕೊಂಡ್ರೆ 24ರ ಲೋಕಸಭಾ ಚುನಾವಣೆಯಲ್ಲಿ ಬಂದಿರತಕ್ಕಂಥ ಸೀಟ್ಗಳು ತಕ್ಕ ಮಟ್ಟಿಗೆ ಲಾಭ. ಆದರೆ ಅದಾದ ಮೇಲೆ ಪಾರ್ಟಿಯನ್ನು ಮತ್ತು ವಿರೋಧ ಪಕ್ಷವಾಗಿ ಬಿ ಜೆ ಪಿಯನ್ನು ಯಾವ ರೀತಿ ಯಾವ ಹಂತಕ್ಕೆ ಒಯ್ಯಬೇಕಿತ್ತೋ ಆ ಹಂತಕ್ಕೆ ಇನ್ನೂವರೆಗಂತೂ ಒಯ್ಯಲಿಕ್ಕೆ ಕರ್ನಾಟಕದ ಬಿ ಜೆ ಪಿಗೆ ಸಾಧ್ಯ ಆಗಿಲ್ಲ. ಹೀಗಾಗಿ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವ ಹೆಸರಿನ ಮೇಲೆ ಪೈಪೋಟಿ, ಐ ಥಿಂಕ್ ಅದಕ್ಕೆ ಭಾಳ ಒಂದು ರೀತಿ ಅದು ಭ್ರಮೆಯಲ್ಲಿದ್ದಾರೆ ಅಂತ ಹೇಳ್ಬೋದೇ ಹೊರತು ಅದು, ಯಾಕಂದರೆ ವೆಸ್ಟ್ ಮಿನಿಸ್ಟರ್ ಮಾಡೆಲಲ್ಲಿ ಹೇಳ್ತಾರೆ ವಿರೋಧ ಪಕ್ಷದ ನಾಯಕರಾಗಿ ಯಾರು ಇರ್ತಾರೋ, ಇತ್ತೀಚೆಗೆ ರಾಜ್ಯಾಧ್ಯಕ್ಷರು ತೆಗೆದುಕೊಳ್ಳಿ, ಹೀ ಈಸ್ ಶ್ಯಾಡೋ ಚೀಫ್ ಮಿನಿಸ್ಟರ್ ಅಂತ ಹೇಳ್ತಾರೆ. ಹೌದು. ಆದರೆ ಕರ್ನಾಟಕದ ಬಿ ಜೆ ಪಿ ಇವತ್ತು ಏಕಾಂಗಿಯಾಗಿ ಆ ಸ್ಥಿತಿಯಲ್ಲಿದೆಯಾ ಅಂತಕ್ಕಂಥದ್ದನ್ನು ನೋಡ್ಲಿಕ್ಕೆ ಹೋದರೆ ಭಾಳ ನಿಸ್ಸಂದೇಹವಾಗಿ ರಾಕೆಟ್ ಸೈನ್ಸ್ ಅಲ್ಲ ಅದು, ನಿಸ್ಸಂದೇಹವಾಗಿ ಹೇಳ್ಬೋದು. ಆ ಸ್ಥಿತಿಯಲ್ಲಿ ಅಂತೂ ಕರ್ನಾಟಕದ ಬಿ ಜೆ ಪಿ ಆ ತಯಾರಿಯಲ್ಲಂತೂ ಕಾಣ್ತಿಲ್ಲ. ನಾವು ಅದನ್ನು SIRನ ಇಡೀ ತಯಾರಿಯಲ್ಲೇ ನೋಡ್ತಿದ್ದೀವಿ, ಆ ಸ್ಥಿತಿಯಲ್ಲಿ ಕರ್ನಾಟಕದ ಬಿ ಜೆ ಪಿ ಕಾಣ್ತಿಲ್ಲ. ಹೀಗಾಗಿ ಪದೇ ಪದೇ ವಿನಾಕಾರಣ ಆ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತಕ್ಕಂಥ ಚರ್ಚೆಗೆ ಅರ್ಥ ಇಲ್ಲ. ಒಂದು, ಅದು ಕರ್ನಾಟಕದ ಬಿ ಜೆ ಪಿಗೆ ಇವತ್ತು ಬೇಡವಾಗಿರ್ತಕ್ಕಂಥ ವಿಚಾರ ನನಗನ್ಸುತ್ತೆ. ನೋಡಿ ಅಜಿತ್, 2023ರಲ್ಲಿ ಕರ್ನಾಟಕದ ಬಿ ಜೆ ಪಿಯ ಬ್ಲಂಡರ್ ಏನು ಅಂತ ಯಾರಾದರೂ ನನಗೆ ಕೇಳಿದರೆ 2023ರಲ್ಲಿ ಏನದ್ರ ಬ್ಲಂಡರು? ಎಲ್ರಿಗೂ ಗೊತ್ತಿತ್ತು ಬಸವರಾಜ ಬೊಮ್ಮಾಯಿಯನ್ನು ಮುಖ್ಯಮಂತ್ರಿ ಮಾಡಿದಾಗ ಏಕಾಂಗಿಯಾಗಿ ಪಾರ್ಟಿ ಅಧಿಕಾರಕ್ಕೆ ಬರಲ್ಲ. ನೀವು ಪ್ಲಾನ್ ಬಿ ಏನು ಮಾಡ್ತೀರಿ? ಹೈಕಮಾಂಡ್ ಇರ್ಬೋದು, ಕರ್ನಾಟಕದ ಬಿ ಜೆ ಪಿ ನಾಯಕರು ಪ್ಲಾನ್ ಬಿ ಏನು ಮಾಡ್ತೀರಿ? ಒಂದು ನಮಗಿರ್ತಕ್ಕಂಥ ವಿರೋಧ ಪಕ್ಷ ಕಾಂಗ್ರೆಸ್, ಬಿ ಜೆ ಪಿಗಿರ್ತಕ್ಕಂಥ ವಿರೋಧ ಪಕ್ಷ ಕಾಂಗ್ರೆಸ್. ಹೌದು ಹೌದು. ಸೊ ನೀವು ಪ್ಲಾನ್ ಬಿ ಮಾಡುವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರದಂತೆ ತಡೆಯೋದು ಹೇಗೆ ಅನ್ನೋದನ್ನು ಪ್ಲಾನ್ ಮಾಡಬೇಕಿತ್ತು. ಕರೆಕ್ಟ್. ಅದನ್ನು ಬಿಟ್ಟು ತಾಯಿ ವೆಸ್ಟ್ ಎಂಡಲ್ಲಿ ಕುಳಿತುಕೊಂಡು ಹೇಳಿದ್ರು JDS ಜೊತೆ ಹೋದವರೆಲ್ಲ ಮಾತ್ರ ದ್ರೋಹಿಗಳು ಅಂತ. ಒಕ್ಕಲಿಗರ ಭಾಗದಲ್ಲಿ ಒಕ್ಕಲಿಗರ ಓಟ್ಗಳು ಜಾಸ್ತಿ ಬಂದವು ಬಿಜೆಪಿಗೆ. ಹೌದು. ಬಟ್ ಲಾಭ ಕಾಂಗ್ರೆಸ್ಸಿಗಾಯ್ತು. ಅರ್ಥ ಇಷ್ಟೇ, ನಾವು ಅಧಿಕಾರಕ್ಕೆ ಬರೋಲ್ಲ ಅಂತ ಬಿಜೆಪಿ ನಾಯಕರಿಗೆ ಗೊತ್ತಿದ್ದ ಮೇಲೆ ಕಾಂಗ್ರೆಸ್ ಬರೋದನ್ನು ಹೇಗೆ ತಡೆಯೋದು ಅನ್ನೋದನ್ನು ಯೋಚನೆ ಮಾಡುವಾಗ 24ರಲ್ಲಿ ಹೆಂಗೆ JDS ಜೊತೆ ಮೈತ್ರಿ ಆಯಿತು, 23ರಲ್ಲೇ ಆಗಿದೆ. ಅದು 23ರಲ್ಲೇ ಆಗಿದ್ರೆ ನೀವು ಒಂದು ಸಮ್ಮಿಶ್ರ ಸರ್ಕಾರವನ್ನಾದರೂ ತರುವ ಪ್ರಯತ್ನ ಮಾಡಬಹುದಿತ್ತು. ಹೌದು. ದಟ್ ವಾಸ್ ಅ ಬ್ಲಂಡರ್ ಆಫ್ ಬಿಜೆಪಿ. ಎಸ್. ಇವತ್ತೂ ಕೂಡ ಕರ್ನಾಟಕದ ಬಿಜೆಪಿ ನೋಡಿ, ಏಕೆ ಒಂದು ತಿಂಗಳಲ್ಲಿ ಇಟ್ ಈಸ್ ಬಿಕಮಿಂಗ್ ವಲ್ನರೇಬಲ್. ಇಟ್ ಈಸ್ ಲುಕಿಂಗ್ ವಲ್ನರೇಬಲ್ ಇನ್ ಫ್ರಂಟ್ ಆಫ್ DK ಶಿವಕುಮಾರ್. ಕರೆಕ್ಟ್. ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕ್ರಾಸ್ ವೋಟ್ ಆಗಿದೆ. ಬಟ್ 2023 ಚುನಾವಣೆ ಪೀಕ್ನಲ್ಲಿದ್ದ ಸಂದರ್ಭದಲ್ಲಿ ನಾವು ಹಲವು ನಾಯಕರನ್ನ ಭೇಟಿ ಆದ್ವಿ ಪ್ರಶಾಂತ್. ನೀವು ದಿಲ್ಲಿಯಿಂದ ಬಂದಂಥ BJP ನಾಯಕರುಗಳು ಕೂಡ ಕಾನ್ಫಿಡೆನ್ಸ್ನಲ್ಲಿ ಇರಲಿಲ್ವಾ? ರಾಜ್ಯದವರಂತೂ ವಿಪರೀತ ಕಾನ್ಫಿಡೆನ್ಸ್ನಲ್ಲಿದ್ರು ಬಿಡಿ. ಸರ್ವೆಗಳನ್ನು ತೋರಿಸ್ತಾ ಇದ್ರು ಇವರು, 115 ಬರ್ತೀವಿ, 120 ಬರ್ತೀವಿ ಅಂತ. ದಟ್ ವಾಸ್ ಅ ಬ್ಯಾಡ್ ಫೀಡ್ಬ್ಯಾಕ್ ಅಜಿತ್. ಓಕೆ, ದಟ್ ವಾಸ್ ಅ ಬ್ಯಾಡ್ ಫೀಡ್ಬ್ಯಾಕ್. ನಂಗೆ ಗೊತ್ತಿಲ್ಲ, ಅಂದರೆ ದಿಲ್ಲಿಯ BJP ನಾಯಕರು ಪ್ರತಿಯೊಂದು ವಿಷಯದಲ್ಲಿ ಶಾರ್ಪ್ ಇರ್ತಾರೆ, ತಳಮಟ್ಟದ ರಿಪೋರ್ಟಿಂಗ್ ತೆಗೆದುಕೊಳ್ತಾರೆ ಅಂತ ನಾವು ಕೇಳಿದ್ದೀವಿ. ಆದರೆ ಕರ್ನಾಟಕದ ವಿಷಯದಲ್ಲಿ ಇಟ್ ವಾಸ್ ಅ ಬ್ಯಾಡ್ ಫೀಡ್ಬ್ಯಾಕ್, ಬ್ಯಾಡ್ ರಿಪೋರ್ಟಿಂಗ್. ಓಕೆ. ನನಗನ್ಸುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕರ್ನಾಟಕ ಪಾಲಿಟಿಕ್ಸ್ ಇದ್ದವರಿಗೆ 23ರಲ್ಲೇ ಅರ್ಥ ಆಗಬೇಕಿತ್ತು, ನಾವು ಏಕಾಂಗಿಯಾಗಿ ಬರ್ತಾ ಇಲ್ಲ. ನಾವು ಅಟ್ಲೀಸ್ಟ್ ಕಾಂಗ್ರೆಸ್ಸನ್ನು 100ರೊಳಗೆ ತಡೆಯೋ ಪ್ರಯತ್ನ ಮಾಡಿದರೆ ನಮಗೆ ಮುಂದಿನ 5 ವರ್ಷಗಳ ಕಾಲ ಒಂದು ಪೊಲಿಟಿಕಲ್ ಪ್ಲೇಯಲ್ಲಿ ನಾವು ಇರ್ತೀವಿ ಅನ್ನೋದನ್ನು ಕರ್ನಾಟಕದ BJP ಗ್ರಹಿಸ್ಕೊಳ್ಳಿಲ್ಲ. ಅಥವಾ JDS ಅನ್ನು ದಾರಿಯಿಂದ ಸರಿಸಿದ್ರೆ ಫೈಟ್ ನಮ್ಮದು ಮತ್ತು ಕಾಂಗ್ರೆಸ್ದು 5 ವರ್ಷಕ್ಕೊಮ್ಮೆ ನಡೀತಾ ಇತ್ತು ಅನ್ನೋದಿತ್ತೇನೋ ತಲೆಯಲ್ಲಿ, ಐ ಡೋಂಟ್ ನೋ. ಬಟ್ 24ರಲ್ಲಿ ಹೋಗಿ JDSಗೂ BJP ಬೇಕಾಯಿತು, BJPಗೂ JDS ಬೇಕಾಯಿತು. ಬಿಡಿ, ಅದು ಹಳೆ ವಿಷಯ, ಅದು ಇತಿಹಾಸ. ಬಟ್ 26ರಲ್ಲೂ ಕೂಡ
ಇವತ್ತು ಪದೇ ಪದೇ ವೇದಿಕೆಗಳಲ್ಲಿ ಯಾರು ಮುಖ್ಯಮಂತ್ರಿ, ಇವ್ರು ಮುಖ್ಯಮಂತ್ರಿ ಆಗ್ತಾರಾ, ಅವ್ರು ಮುಖ್ಯಮಂತ್ರಿ ಆಗ್ತಾರಾ? ನನಗದೇ ಇದನ್ನು ಕೇಳಿದಾಗಲೆಲ್ಲ ಎಷ್ಟು ದೂರದ ವಿಚಾರ ಮಾಡ್ತಿದ್ದೀರಿ ಅಲ್ಲ ಅಜಿತ್, ಕರ್ನಾಟಕದ ಬಿಜೆಪಿ ನಾಯಕರಿಗೆ ನೋಡಿ, ಇಲ್ಲಿ ಅಧಿಕಾರವನ್ನು 100ರ ಗಡಿ ದಾಟಿಸ್ಲಿಕ್ಕೆ ಸಾಧ್ಯ ಆಗಿದ್ದು ಕೇವಲ ಯಡಿಯೂರಪ್ಪನವ್ರಿಗೆ ಮಾತ್ರ. ಹೌದು, ಅದು ಅವ್ರಿಗೆ 112 ದಾಟಿಸ್ಲಿಕ್ಕೆ ಆಗಲಿಲ್ಲ. ಯಡಿಯೂರಪ್ಪನವರ ಲಿಮಿಟೇಷನ್ ಅದು. ಕರೆಕ್ಟ್. ಯಾಕೆ ಲಿಮಿಟೇಷನ್ನು? ಅದಕ್ಕೆ ಜಾತಿಯ ಲಿಮಿಟೇಷನ್ನು ಇತ್ತು. ಬರೀ ಲಿಂಗಾಯತರ ಪಾರ್ಟಿ ಅಂತ ಮುಂದೆ ಹೋದಾಗ ಕಾಂಗ್ರೆಸ್ ಹೆಂಗೆ 136 ಬಂತು, ಹಂಗೆ ನಿಮ್ಗೆ 112 ಯಾಕೆ ದಾಟಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ? ಜೆ ಡಿ ಎಸ್ಗಿರ್ತಕ್ಕಂಥ ಒಕ್ಕಲಿಗ ಟ್ಯಾಗ್ ಲೈನು, ಬಿ ಜೆ ಪಿಗಿರ್ತಕ್ಕಂಥ ಲಿಂಗಾಯತ ಟ್ಯಾಗ್ ಲೈನು, ಅದರ ಸ್ಟ್ರೆಂತು ಹೌದು, ಅದರ ಲಿಮಿಟೇಷನ್ಸ್ ಕೂಡ ಹೌದು. ಇವತ್ತು ಕರ್ನಾಟಕದ ಬಿ ಜೆ ಪಿ ನಾಯಕರಿಗೆ ಅರ್ಥ ಆಗಬೇಕಾಗಿದ್ದು, ಸಮ್ಮಿಶ್ರ ಸರ್ಕಾರ ಬಂದರೆ ನಾವು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನೀವು ಮುಖ್ಯಮಂತ್ರಿ ಆಗಬೇಕಾದ್ರೆ ಏಕಾಂಗಿಯಾಗಿ ಬರಬೇಕು. ಏಕಾಂಗಿಯಾಗಿ ಇವತ್ತಿನ ಸ್ಥಿತಿಯಲ್ಲಿ ತರುವ ಸಾಧ್ಯತೆ ಎಷ್ಟುಂಟು? ನಾನು ನಾಳೆ 6 ತಿಂಗಳಾದ್ಮೇಲೆ ಏನಾಗುತ್ತೆ, ಡಿ ಕೆ ಶಿವಕುಮಾರ್ದು ಪ್ರತಿಮೆ ಹಿಂಗೆ ಇರುತ್ತಾ? ವಿ ಕಾಂಟ್ ಸೇ ಎನಿಥಿಂಗ್. ಪಾಲಿಟಿಕ್ಸ್ನಲ್ಲಿ ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಕರ್ನಾಟಕದ ಬಿ ಜೆ ಪಿಯನ್ನು ಒಟ್ಟಿಗೆ ತರುವ ಸ್ಟ್ರಾಟಜಿಕಲ್ ಡೆಪ್ತ್, ಪೊಲಿಟಿಕಲ್ ಡೆಪ್ತ್ ಜೊತೆಗೆ ಡಿ ಕೆ ಶಿವಕುಮಾರನ್ನು ಟೇಕ್ ಆನ್ ಮಾಡುವ ನಾಯಕತ್ವ ಕರ್ನಾಟಕದ ಬಿ ಜೆ ಪಿಯಲ್ಲಿ ಇದ್ದರೂ ಕೂಡ ಅದು ಹೊರಗಡೆ ಕಾಣ್ತಾ ಇಲ್ಲ. ಒಳ ಜಗಳದ ಕಾರಣದಿಂದ ಒಂದು ರೀತಿ ವಿಚಿತ್ರ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಬಿ ಜೆ ಪಿ ಇದೆ. ಅದನ್ನು ಪದೇ ಪದೇ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಹೀಗಿರುವಾಗ ನನಗನ್ಸುತ್ತೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಮುಖ್ಯಮಂತ್ರಿ ಆಗಲ್ಲ, ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರಿತಾರೋ ಇಲ್ವೋ ಅನ್ನೋದು ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಡುತ್ತೆ. ಅವರು 26ರಲ್ಲಿ ಮುಂದುವರೆದ್ರೆ 28ರ ನಾಯಕತ್ವ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ಅವರು 20 ನವೆಂಬರ್ನಲ್ಲಿ ಮುಂದುವರಿಯದೇ ಇದ್ರೆ ಹೊಸ ನಾಯಕತ್ವ ಬರುತ್ತೆ. ಹೊಸ ನಾಯಕತ್ವ ದೋಣಿಯನ್ನ ದಡದವರೆಗೆ ಮುಟ್ಟಿಸುತ್ತೋ ಇಲ್ವೋ ಅದು ಪ್ರಾಯಶಃ ಮುಂದಿನ ದಿನಗಳಲ್ಲಿ ನಿರ್ಧಾರ ಆಗುತ್ತೆ. ಬಟ್ ಈ ಚರ್ಚೆ ಇವತ್ತಿನ ಕರ್ನಾಟಕದ ಬಿ ಜೆ ಪಿಗೆ ಅವಶ್ಯಕತೆ ಇಲ್ಲ. ಈಗ ಅವ್ರಿಗೆ ಬೇಕಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರನ್ನು ನಾವು ಟೇಕ್ ಆನ್ ಮಾಡೋದು ಹೆಂಗೆ, ಜಾತಿಯ ಸಮೀಕರಣಗಳನ್ನು ಸರಿತೂಗಿಸೋದು ಹೆಂಗೆ, ಜೆ ಡಿ ಎಸ್ ಅನ್ನು ಒಟ್ಟಿಗೆ ಇಟ್ಕೊಂಡು ನಾವು ಮುಂದುವರಿಯೋದು ಹೆಂಗೆ, ಈ ಪ್ರಶ್ನೆಗಳಿಗೆ ಕರ್ನಾಟಕದ ಬಿ ಜೆ ಪಿಗೆ ಉತ್ತರ ಬೇಕಿದೆಯೇ ಹೊರತು ಹೊಸ ಹೊಸ ಸಮಸ್ಯೆಗಳನ್ನು ಸೃಷ್ಟಿಸೋದಲ್ಲ. ಆ ಮಟ್ಟಕ್ಕೆ ವಿಜೇಂದ್ರ ಬಹಳ ಸತ್ಯವಾಗಿ ಹೇಳಿದ್ದಾರೆ. ಯಾಕಂದರೆ ಅವರು ಬಂದ ತಕ್ಷಣ ಉಳಿದ ನಾಯಕರಿಗೆ ಅನಿಸ್ತು ಇವ್ರು ಮುಖ್ಯಮಂತ್ರಿ ಆಗ್ತಾರೆ, ನಾವ್ಯಾಕೆ ಕೆಲಸ ಮಾಡಬೇಕು. ಈಗಲೂ ಅನೇಕರಿಗೆ ಅನಿಸ್ತಾ ಇರ್ತಕ್ಕಂಥದ್ದೇನು, ವಿಜೇಂದ್ರ ನಾಳೆ ಕಂಟಿನ್ಯೂ ಆದರೆ ಅವ್ರ ಕೈಯಲ್ಲಿ ನೇತೃತ್ವ ಇರುತ್ತೆ, ನಮ್ದೇನು ಮುಂದೆ. ನಾವು 3 ಬಾರಿ 4 ಬಾರಿ ಆಯ್ಕೆಯಾಗಿ ಬಂದೀವಿ, ಅವ್ರು ಒಂದೇ ಬಾರಿ ಆಯ್ಕೆ ಆದವರು ಅಧ್ಯಕ್ಷರಾಗ್ಬಿಟ್ರು. ಆ ಕಾರಣ ಈಗ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಏನು ಅನ್ನಿಸ್ತು? ಬಸವರಾಜ ಬೊಮ್ಮಾಯಿ ಅವ್ರಿಗೆ ಅನ್ನಿಸ್ತು ವಿಜೇಂದ್ರ ಅಧ್ಯಕ್ಷರಾದರೆ ನನಗೆ ಅವಕಾಶ ಇಲ್ಲ. ಹೌದು. ಬೊಮ್ಮಾಯಿ ಬಂದಿದ್ದೇ ಯಡಿಯೂರಪ್ಪನವರು ನಾಮಿನಿ ಆಗಿತ್ತಾನೆ. ಅದಾದ್ಮೇಲೆ ವಿಜೇಂದ್ರ ಜೊತೆ ಅವರು ಬೊಮ್ಮಾಯಿ ಅವರೇ ಹೋಗಿ ಹೇಳಿದರು 2021ರಲ್ಲಿ ಅಮಿತ್ ಶಾ ಅವರಿಗೆ ವಿಜೇಂದ್ರನ ಮಂತ್ರಿ ಮಾಡಿ ಅಂತ. 23ರಲ್ಲಿ ಅವ್ರಿಗೆ ಅನ್ನಿಸ್ಲಿಕ್ಕೆ ಶುರು ಆಯಿತು ಲಿಂಗಾಯತ ಒಬ್ಬರೇ ನಾಯಕರಾಗಿರ್ಬೋದು, 2 ಸ್ಲಾಟ್ ಹೆಂಗೆ ಭರ್ತಿ ಮಾಡ್ತೀರಿ. ಉಳಿದ ನಾಯಕರಿಗೂ ಅದು ಅನ್ನಿಸ್ಲಿಕ್ಕೆ ಶುರು ಆಗಿದೆ. ಇಲ್ಲ, ಒಂದು ಒ ಬಿ ಸಿ ಲೀಡರ್ಶಿಪ್ ಬರಬೇಕು ಅಂತ ಸುನಿಲ್ ಕುಮಾರ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿ ಟಿ ರವಿ ಅವ್ರಿಗೆ ಅನಿಸುತ್ತೆ ನನಗೆ ಯಾಕೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರನ್ನಾಗಿ ನನ್ನನ್ನು ಯಾಕೆ ಮಾಡಲಿಲ್ಲ. ಅಶೋಕ್ ಜಾಗದಲ್ಲಿ ಒ ಬಿ ಸಿ ಬಂದಿದ್ರೆ, ಲಿಂಗಾಯತ ಅಧ್ಯಕ್ಷ ಇದ್ದರೆ ನನಗೆ ಒಕ್ಕಲಿಗ ಸ್ಥಾನ ಸಿಗ್ತಾ ಇತ್ತು. ಇವು ಪರ್ಮ್ಯೂಟೇಷನ್ಸ್ ಕಾಂಬಿನೇಷನ್ಸಲ್ಲಿ ಇದು ಕಾಂಗ್ರೆಸ್ನಲ್ಲಿಲ್ವಾ? ಡಿ ಕೆ ಶಿವಕುಮಾರ್ ಇದ್ದಾರೆ, ಪರಮೇಶ್ವರ್ ಇದ್ದಾರೆ, ಖರ್ಗೆ ಇದ್ದಾರೆ, ಸಿದ್ದರಾಮಯ್ಯನವರು ಇದ್ದಾರೆ, ಹರಿಪ್ರಸಾದ್ ಇದ್ದಾರೆ, ಎಲ್ರಿಗೂ ಅವಕಾಶಗಳು ಸಿಗ್ತಾ ಇವೆ, ಯಾಕಂದರೆ ಅಧಿಕಾರದಲ್ಲಿದ್ದಾರೆ. ಬಟ್ ವಿರೋಧ ಪಕ್ಷ ಕರ್ನಾಟಕದಲ್ಲಿ ಬಿ ಜೆ ಪಿ ಆ ಪೊಲಿಟಿಕಲ್ ಮ್ಯಾಚುರಿಟಿಯನ್ನು, ಆ ದೂರದೃಷ್ಟಿಕೋನ ಕೊರತೆ ಕರ್ನಾಟಕದ ಬಿ ಜೆ ಪಿ ನಾಯಕರನ್ನು ಕಾಡ್ತಾ ಇದೆ ಎಲ್ಲರಲ್ಲಿ. ಅದರಲ್ಲಿ ಇವರು ಅವರು ಅಂತಕ್ಕಂಥದ್ದನ್ನು ಸಿಂಗಲ್ ಔಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಪರಿಸ್ಥಿತಿ ಬದಲಾಗಲ್ವಾ? ಬದಲಾಗತ್ತೆ, ಪ್ರೊವೈಡೆಡ್ ದೇ ಕಮ್ ಯುನೈಟೆಡ್. ರವಿ, ಇದೇನಿದು ರಾಧಾ ಮೋಹನ್ ಅಗರ್ವಾಲ್ರ ಸಡನ್ನ ಎಮರ್ಜೆನ್ಸಿ ಮೀಟಿಂಗ್ ಅನ್ನೋ ಥರದ ಅಥವಾ ಪ್ರೀ ಡಿಸೈಡೆಡ್? ಇದು ಕೋರ್ ಕಮಿಟಿಯವ್ರು ನೋಟಿಸ್ ಕೊಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿದ ನಂತರ ರಾಜ್ಯ ಉಸ್ತುವಾರಿ ಅವ್ರನ್ನ ಕರೆದು ಮಾತಾಡಿಸ್ತಾರಂತೆ. ಅಜಿತ್, ನಮಗೆ ಬಂದಿರೋ ಮಾಹಿತಿ ಮೊನ್ನೆನೇ ಈ ಒಂದು ತೀರ್ಮಾನ ಆಗಿತ್ತು. ಇವತ್ತು ನಾಳೆ ಸಭೆಯನ್ನು ಕರೆದಿದ್ದಾರೆ. ಯಾರಿಗೆಲ್ಲ ನೋಟಿಸನ್ನು ಕೊಡಬೇಕು ಅನ್ನುವಂಥ ತೀರ್ಮಾನಗಳಾದ ಮೇಲೆ ಈಗ ಸಭೆಯನ್ನು ಕರೀತಾ ಇರೋದು ಬಹಳ ಆಶ್ಚರ್ಯವಾಗಿ ಕಾಣ್ತಾ ಇತ್ತು. ತಾವು ಕರೆಕ್ಟಾಗಿ ಹೇಳಿದ್ರಿ ಅಜಿತ್. ಒಂದು SR ವಿಶ್ವನಾಥ್ ಮತ್ತು ಸುಧಾಕರ್ ನಡುವಿನ ಜಗಳ ಕಳೆದ 3-4 ತಿಂಗಳುಗಳಿಂದ ಆಗ್ತಾ ಇತ್ತು. ಆಗ ಬಂದು ರಾಧಾ ಮೋಹನ್ ಅಗರ್ವಾಲ್ ಇಬ್ಬರನ್ನ ಕೂರಿಸಿ ಮಾತನಾಡುವಂಥ ಪ್ರಯತ್ನ ಮಾಡಲಿಲ್ಲ. ಅದೇ ರೀತಿ ರೇಣುಕಾಚಾರ್ಯ ಅವರು ಆಗಾಗ ಏನೋ ಮೀಡಿಯಾಕ್ಕೆ ಮಾತಾಡ್ತಾ ಇದ್ರು.
ಅಥವಾ ಮೊನ್ನೆ ವಿಜೇಂದ್ರ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಅವ್ರಿಗೆ ಹಿಂದೊಮ್ಮೆ ಕೂಡ ಹೇಳಿದರು, ನೀವು ಮಾಧ್ಯಮಗಳಿಗೆ ಹೋಗಿ ಈ ರೀತಿಯ ಇಂಟರ್ನಲ್ ವಿಚಾರಗಳ ಬಗ್ಗೆ ಮಾತನಾಡಬೇಡಿ ಅಂತ. ಆಗಲೂ ಕೂಡ ಮತ್ತೆ ರಾಧಾಮೋಹನ್ ಅಗರ್ವಾಲ್ ಅವರು ಪದೇ ಪದೇ ಕರ್ನಾಟಕದಲ್ಲಿ ಬಂದು ಈ ರೀತಿಯ ವಿದ್ಯಮಾನಗಳಾಗ್ತಾ ಇದ್ರು ಕೂಡ ಕುಳಿತು ಕೆಲಸ ಮಾಡುವಂಥ ಗೋಜಿಗೆ ಹೋದಂತೆ ಕಾಣ್ತಾ ಇಲ್ಲ. ಈಗ ಹೇಳಿದಂತೆ ತಾವು ಇದು ಕೋರ್ ಕಮಿಟಿ ಸಭೆಯಲ್ಲಿ ಯಾರಿಗೆ ಕೊಡಬೇಕಾಗಿದೆ, ನೋಟಿಸನ್ನು ಯಾರಿಗೆ ಕೊಡಬೇಕಾಗಿದೆ ತೀರ್ಮಾನ ಆದಮೇಲೆ ಈಗ ಬಂದು ಸಂಧಾನ ಸಭೆಯನ್ನು ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ಯಾಕೆಂದರೆ ಮೊನ್ನೆ ಒಂದು ಸಂಧಾನ ಸಭೆ ಆಗಿದೆ ಅಜಿತ್. SR ವಿಶ್ವನಾಥ್ ಅವರು ಇರಬಹುದು ಮತ್ತು ಡಾಕ್ಟರ್ ಸುಧಾಕರ್ ಅವರು ಇವರೆಲ್ಲರನ್ನ ಕರೆದು ಮಾತನಾಡಿದ್ದಾರೆ. SR ವಿಶ್ವನಾಥ್ ಹೇಳಿದ್ರು, ನಾನು ಏನೋ ಕೋಪದಲ್ಲಿ ಮಾತನಾಡಿದೆ, ಈಗ ಮಾತಾಡಬಾರ್ದಾಗಿತ್ತು ಅಂದರೆ ಒಂದು ರೀತಿ ಪರೋಕ್ಷವಾಗಿ ವಿಷಾದವನ್ನು ಕೂಡ ಅವರು ವ್ಯಕ್ತಪಡಿಸಿದರು. ಇದಾದ ಬಳಿಕ SR ವಿಶ್ವನಾಥ್ ಅವರಿಗೆ, ಸದಾನಂದ ಗೌಡರಿಗೆ ಮತ್ತು ರೇಣುಕಾಚಾರ್ಯ ಅವರಿಗೆ ಇವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಕರೆದಿರೋದು ಭಾಳ ಆಶ್ಚರ್ಯವಾಗಿ ಕಾಣ್ತಾ ಇದೆ. ಯಾಕೆಂದರೆ ಅಜಿತ್ ನೋಡಿ, ಮೊನ್ನೆ ಸಭೆ ಆಗುವ ಮುಂಚಿನ ದಿನ ರೇಣುಕಾಚಾರ್ಯ ಅವರಿಗೂ ಕರೆ ಹೋಗಿತ್ತು, ನೀವು ತಕ್ಷಣ ಬರಬೇಕು ಬೆಂಗಳೂರಿಗೆ, ನಿಮ್ಮನ್ನು ಕರೆಯಲಾಗಿದೆ, ಸಭೆಗೆ ನೀವು ಭಾಗಿಯಾಗಬೇಕು ಅಂತ. ಆದರೆ ರೇಣುಕಾಚಾರ್ಯ ಅವರಿಗೆ ಬೇರೆ ಯಾವುದೋ ಒಂದು ಕಾರಣ ಇದ್ದ, ಯಾವುದೋ ಒಂದು ಬೇರೆ ಒಂದು ಕೆಲಸ ಇದ್ದ ಕಾರಣಕ್ಕೋಸ್ಕರ ಅವರು ಸಭೆಗೆ ಬಂದಿರಲಿಲ್ಲ. ಅದು ಈಗ ಅಜಿತ್ ಮತ್ತೊಂದು ಮಾಹಿತಿ ಬರ್ತಾ ಇದೆ, ಯಾರು 3 ಜನಗಳಿಗೆ ಟಿಕೆಟ್ ನೋಟಿಸನ್ನು ಕೊಡಬೇಕು ಅಂತ ತೀರ್ಮಾನ ಆಗಿದೆ, SR ವಿಶ್ವನಾಥ್, ರೇಣುಕಾಚಾರ್ಯ, ಡಾಕ್ಟರ್ ಸುಧಾಕರ್. ಈಗ ಮಾಹಿತಿಗಳು ಬರ್ತಾ ಇರೋ ಹಿನ್ನೆಲೆ ಏನು ಅಂತ ಹೇಳಿದ್ರೆ ಅಜಿತ್, ಡಾಕ್ಟರ್ ಸುಧಾಕರ್ ಅವರ ಮತ್ತು SR ವಿಶ್ವನಾಥ್ ಅವರ ಜಗಳದಲ್ಲಿ ಸದಾನಂದ ಗೌಡರು ಕೂಡ ಸ್ವಲ್ಪ ಜೋರಾಗಿ ಮಾತನಾಡಿದರು. SR ವಿಶ್ವನಾಥ್ ಅವರ ಹಿನ್ನೆಲೆಯನ್ನು ಮಾತನಾಡಿದರು. ಅವ್ರು ಹಾಗಾದರೆ ಅವರು ಯಾವ ರೀತಿ ಸುಪ್ರೀಂ ಆಳುವಂಥ ಪ್ರಶ್ನೆಯನ್ನು ಬಹುಶಃ ನಾಳೆಗೆ 3 ನೋಟಿಸ್ ಪಡೆದ್ರಲ್ಲಿ ಯಾರಾದರೂ ಒಬ್ಬರು ಇಬ್ಬರು ಮಾತನಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಆ ರೀತಿಯ ವರ್ತಮಾನಗಳು ಕೂಡ ಬರ್ತಾ ಇದೆ. ಯಾಕೆಂದರೆ ನಾವು ಮಾತನಾಡಿದ್ವಿ, ಆ ಕೋಪದಲ್ಲಿ ಮಾತಾಡಿದ್ವಿ, ಅದಕ್ಕೆ ಸದಾನಂದ ಗೌಡರು ಯಾಕೆ ಮತ್ತೆ ರಿಯಾಕ್ಟ್ ಮಾಡಬೇಕಾಗಿತ್ತು? ಅವರು ಕೂಡ ನೋಟಿಸ್ ಕೊಡಬೇಕಲ್ವಾ? ಕೋರ್ ಕಮಿಟಿ ಸದಸ್ಯರು ಏನು ಬೇಕಾದರೂ ಮಾತನಾಡ್ಬೋದು. ಹಾಗಾಗಿ ನಾವೇನೋ ಕೋಪ ಬಂದಾಗ ಒಂದಿಷ್ಟು ಮಾತುಗಳು ಆಚೀಚೆ ಆದಾಗ ನೀವು ನಮಗೆ ನೋಟಿಸ್ ಕೊಡ್ತೀರಾ ಅಂತ ಹೇಳಿದ್ರೆ ಅವ್ರೇನು ತಪ್ಪು ಮಾಡಿಲ್ಲ ಅಂತ ಪ್ರಶ್ನೆಯನ್ನು ಕೂಡ ಅಜಿತ್ ನಾಳೆ ಆ ಸಭೆಯಲ್ಲಿ ಮಾಡುವಂಥ ಸಾಧ್ಯತೆ ಇದೆ. ಆದರೆ ಒಟ್ಟಾರೆ ಅಜಿತ್, ರಾಧಾಮೋಹನ್ ಅಗರ್ವಾಲ್ ಅವರು ಪ್ರತಿ ಬಾರಿ ಬರ್ತಾರೆ, ಕೋರ್ ಕಮಿಟಿಯಲ್ಲಿ ಕುಳಿತುಕೊಳ್ತಾರೆ. ಈ ಹಿಂದೊಮ್ಮೆ ನಿಮಗೆ ನೆನಪಿದೆ ಅಜಿತ್, ಸ್ವತಃ ಶ್ರೀರಾಮುಲು ಅವರು ಬಂದು ಅವರನ್ನು ಬೇಸರ ಮಾಡಿಕೊಂಡಿದ್ರು ಆ ಸಂಡೂರು ಚುನಾವಣೆಗೆ ಸಂಬಂಧಪಟ್ಟಂತೆ. ಅದಾದ ಬಳಿಕ ಕೋರ್ ಕಮಿಟಿ ಸದಸ್ಯರೇ ನೇರವಾಗಿ ಅವ್ರ ಜೊತೆ ಕಿತ್ತಾಟ ಮಾಡಿದ್ದು ಕೂಡ ಇದೆ. ನೀವು ಪದೇ ಪದೇ ಬಂದಿಲ್ಲಿ ಸಭೆ ಮಾಡೋದಿಲ್ಲ, ಕುಳಿತುಕೊಳ್ಳೋದಿಲ್ಲ, ನೆನಪಾದಾಗ ಬರ್ತೀರಿ, ಕೋರ್ ಕಮಿಟಿಯಲ್ಲಿ ಭಾಗಿಯಾಗ್ತೀರಿ, ಇಲ್ಲಿ ಆಂತರಿಕ ವಿದ್ಯಮಾನಗಳ ಬಗ್ಗೆ ನೀವು ಏನೂ ಕೂಡ ಸರಿಯಾಗಿ ಚರ್ಚೆಯನ್ನು ಮಾಡೋದಿಲ್ಲ ಹೇಳೋದ್ರ ಬಗ್ಗೆ ಸ್ವತಃ ಕೋರ್ ಕಮಿಟಿ ಸದಸ್ಯರೇ ಅವರು ನೇರವಾಗಿ ಅವ್ರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದು ಕೂಡ ಇದೆ. ಈಗ ಇದೆಲ್ಲ ಆದಮೇಲೆ ಮತ್ತೆ ಸಭೆಯನ್ನು ಕರೆದಿದ್ದಾರೆ. ಅದು ಯಾವ ಹಿನ್ನೆಲೆ ಅಂತ ಹೇಳಿ ನಿಜಕ್ಕೂ ಕೂಡ ಗೊತ್ತಿಲ್ಲ. ಅಜಿತ್, ಇದರ ಮಧ್ಯೆ ಒಂದು ಪಾಯಿಂಟನ್ನು ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ, ವಿಜೇಂದ್ರ ಅವ್ರಿಗೆ ಸಂಬಂಧಪಟ್ಟಂತೆ ರೇಣುಕಾ ಇವತ್ತು ಹೊಳಲ್ಕೆರೆಯಲ್ಲಿ ಚಂದ್ರಪ್ಪ ಅವರು ಮಾತನಾಡಿದರು. ಚಂದ್ರಪ್ಪ ಅವರು ಯಾಕೆ ಮಾತಾಡಿದ್ರ ಬಗ್ಗೆ ಆಶ್ಚರ್ಯ ಯಾಕೆ ಆಗ್ತಾ ಇದೆ ಅಂದರೆ, ಚಂದ್ರಪ್ಪ ಅವರೇನು ವಿಜೇಂದ್ರ ಅವರ ಕಟ್ಟ ಬೆಂಬಲಿಗನೂ ಅಲ್ಲ, ಫಾಲೋವರ್ ಕೂಡ ಅಲ್ಲ. ಕೆಲವು ರೆಬಲ್ ಮೀಟಿಂಗ್ಗಳ ಹಿನ್ನೆಲೆಯಲ್ಲಿ ಆಗ್ತಾ ಇದ್ದ ಸಂದರ್ಭದಲ್ಲಿ ಅವ್ರ ಹೆಸರುಗಳು ಕೂಡ ಬರ್ತಾ ಇದ್ವು. ಹಾಗಾಗಿ ಚಂದ್ರಪ್ಪ ಅವರು ಇವತ್ತು ವಿಜೇಂದ್ರ ಅವರಿಗೆ ಖುಷಿಯನ್ನು ಪಡಿಸೋದಕ್ಕೆ ಆ ಶಬ್ದ ಹೇಳಿದ್ರು ಅಥವಾ ಸಮಸ್ಯೆಯನ್ನು ಕ್ರಿಯೇಟ್ ಮಾಡೋಕ್ಕೆ ಹೇಳಿದ್ರು ಗೊತ್ತಿಲ್ಲ. ಯಾಕೆ ಹೇಳಿದ್ರೆ ಅಜಿತ್, ಈ ಹಿಂದೊಮ್ಮೆ ಉಮಾನಾಥ್ ಕೋಟ್ಯಾನ್ ಮಂಗಳೂರಿಗೆ ಹೋದ ಸಂದರ್ಭದಲ್ಲಿ ವಿಜೇಂದ್ರ ಅವ್ರನ್ನ ಮುಂದಿನ ಮುಖ್ಯಮಂತ್ರಿ ಅಂತ ಕರೆದಿದ್ರು. ಅದಕ್ಕೂ ಹಿಂದೆ ಕೆಲವೊಂದಿಷ್ಟು ನಾಯಕರುಗಳು ಕರೆದಾಗ ವಿಜೇಂದ್ರ ಅವರು ಕೂಡ ಅದನ್ನು ಎಂಜಾಯ್ ಮಾಡ್ತಿದ್ರು, ತಪ್ಪೇನಿಲ್ಲ. ಮುಂದಿನ ಮುಖ್ಯಮಂತ್ರಿ ಅಂತ ಕರೆದಾಗ ಒಬ್ಬ ಲೀಡರ್ಗೆ, ಒಬ್ಬ ಮಹತ್ವಾಕಾಂಕ್ಷೆ ಉಳ್ಳ ಲೀಡರ್ಗೆ ಬಹಳ ಖುಷಿ ಆಗುತ್ತೆ. ಆದರೆ ವಿಜೇಂದ್ರ ಅವ್ರಿಗೆ ಈಗ ಅದು ಬೇಸರ ಆಗ್ತಾ ಇದೆ. ಯಾಕೆ? ಸುಮಾರು 1 ವರ್ಷಗಳ ಹಿಂದೆ ಕೊಡಗಿನಲ್ಲಿ ಒಂದು ಸಭೆ ಆಗಿತ್ತು. ಆರ್ ಅಶೋಕ್ ಅವರ ಸಭೆಯಲ್ಲಿ ಭಾಗಿಯಾಗಿದ್ದರು, ನಳಿನ್ ಕುಮಾರ್ ಕಟೀಲ್ ಕೂಡ ಇದ್ದರು. ಈಗಾಗಲೇ ವಿಜೇಂದ್ರ ಮುಂದಿನ ಮುಖ್ಯಮಂತ್ರಿ ಅಂತ ತೀರ್ಮಾನ ಆಗಿದೆ. ಹಾಗಾಗಿ ಅದನ್ನು ನೇರವಾಗಿ ಹೈಕಮಾಂಡ್ ಮೂಲಕ ನೀವು ಹೇಳಿಸಿ ನಂತರದಲ್ಲಿ ನಾವು ಕೆಲಸ ಮಾಡ್ತೀವಿ. ಯಾಕಂದರೆ ಈಗಾಗಲೇ ಅವರು ತೀರ್ಮಾನ ಮಾಡ್ಕೊಂಡಿದ್ದಾರೆ ಮುಂದಿನ ಮುಖ್ಯಮಂತ್ರಿ. ಇದು ಇಂಟರ್ನಲ್ ಆಗಿ ಆಗಾಗ ಬಹಳ ದೊಡ್ಡ ಚರ್ಚೆ ಆಗ್ತಾ ಇತ್ತು. ಆದರೆ ಈಗ ಅಜಿತ್, ವಿಜೇಂದ್ರ ಅವರಿಗೆ ಯಾಕೆ ಹಾಗೆ ಅನಿಸ್ತಾ ಇದೆ ಅಂದರೆ, ಸಾರ್ವಜನಿಕವಾಗಿ ಚಂದ್ರಪ್ಪ ಅವರು ಹೇಳಿದ್ರು, ನಾನು ಆಗಲೇ ಹೇಳಿದೆ, ಅದನ್ನು ಖುಷಿಗೋಸ್ಕರ ಹೇಳಿದ್ರು ಅಥವಾ ಇನ್ನೇನೋ ಸಮಸ್ಯೆ ಕ್ರಿಯೇಟ್ ಮಾಡೋಕ್ಕೆ ಹೇಳಿದ್ರೋ ಗೊತ್ತಿಲ್ಲ. ಬಹುಶಃ ವಿಜೇಂದ್ರ ಅವರು ಕೂಡ ಅದೇ ದಾಟಿಯಲ್ಲೂ ಕೂಡ ಮಾತಾಡಿರ್ಬೋದು. ಭಾಳ ಪ್ರೀತಿಯಿಂದ ಹೇಳಿದ್ರು ಚಂದ್ರಪ್ಪ ಅವರು ಹೇಳೋದನ್ನು ಬೇರೆ ಇನ್ನೊಂದು ಅರ್ಥದಲ್ಲಿಯೂ ಕೂಡ ಹೇಳಿರ್ಬೋದು ವಿಜೇಂದ್ರ ಅವರು. ಈಗ ವಿಜೇಂದ್ರ ಅವ್ರಿಗೆ ಅನಿಸ್ತಾ ಇದೆ, ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಹೇಳ್ತಾ ಇರೋದೇ ನನ್ನ ಈ ರೀತಿಯ ಬಂಡಾಯಕ್ಕೆ ಮತ್ತು ಬೇಸರಕ್ಕೆ ಕಾರಣ ಆಗಿದೆ. ಹೀಗಾಗಿ ಬೇಡ, ನಾನು ಆ ರೀತಿ ಮುಂದಾಲೋಚನೆ ಇಟ್ಕೊಂಡು, ಮಹತ್ವಾಕಾಂಕ್ಷೆ ಇಟ್ಕೊಂಡು ಮುಖ್ಯಮಂತ್ರಿ ಆಗಬೇಕು ಅನ್ನುವ ದೃಷ್ಟಿಕೋನದಲ್ಲಿಯೇ ಕೆಲಸ ಮಾಡ್ತಾ ಇಲ್ಲ ಹೇಳುವ ಸಂದೇಶವನ್ನು ಅವರು ಕೇವಲ ಇಲ್ಲಿಯ ರಾಜ್ಯ ನಾಯಕರುಗಳಿಗೆ ಕೊಟ್ಟಿಲ್ಲ, ಮೇಲ್ಗಡೆಯವ್ರಿಗೂ ಕೂಡ ಕೊಟ್ಟಿದ್ದಾರೆ. ಈ ಬೇಕಂತಲೇ ನನ್ನನ್ನು ಮುಂದಿನ ಮುಖ್ಯಮಂತ್ರಿ ಅಂತ ಇವರು ಪ್ರೊಜೆಕ್ಟ್ ಮಾಡಿ ನನಗೆ ಸಹಕಾರ ಕೊಡ್ತಾ ಇಲ್ಲ, ನಾನು ಆ ಉದ್ದೇಶ ಇಟ್ಕೊಂಡಿಲ್ಲ, ನನ್ನ ಉದ್ದೇಶ ಏನೇ ಇದ್ರೂ ಕೂಡ ಸಂಘಟನೆ ಮಾಡೋದು ಎನ್ನುವಂಥ ಸಂದೇಶವನ್ನು ಕೂಡ ಇವತ್ತು ವಿಜೇಂದ್ರ ಅವರು ಕೊಟ್ಟಂತೆ ಕಾಡ್ತಾ ಇತ್ತು. ಅಜಿತ್, ಎಸ್, ಥ್ಯಾಂಕ್ ಯು ಸೋ ಮಚ್ ರವಿ, ನಿಮ್ಮ ಎಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.